ಡಬಲ್ ಗೇಮ್ ಅಂತ ನಂಗೆ ಅನ್ಸ್ತಾ ಇದೆ ಅಲ್ಲಿ. ಅದನ್ನ ಗ್ಲೌಸ್ ತಗೊಂಡು ಏನು ಹೋಗಿ ಹೊಡೆದಿದ್ದೇನೋ ಮಾಡಿದ್ದೇನೋ ಡೈಲಿ ಬೆಳಿಗ್ಗೆ ಸ್ಟ್ರಾಟಜಿ ಮಾಡೋಕೆ ಅರ್ಥ ಆಗ್ತಾ ಇಲ್ವಾ ಏನ್ ಹೇಳ್ತಾ ಇದಾರೆ ಅಂತ ಎಲ್ಲ ಸುರ್ಸಿ ಎಲ್ಲ ಮಾಡ್ಬಿಟ್ಟು ನಾಮಿನೇಷನ್ಗೆ ಅಂತ ಕೆಲವು ಜನನ ತಳ್ತಾರೆ, ಕೆಲವು ಜನ ಸೇವ್ ಆಗ್ತಾರೆ. ನೋಡಿದ್ರೆ ವೀಕೆಂಡ್ ಅಲ್ಲಿ ಯಾರು ಎಲಿಮಿನೇಟ್ ಆಗೋದಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬಿಗ್ ಬಾಸ್ ರಿಯಾಕ್ಷನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೋಲ್ಡ್ ಸುರೇಶ್ ಅವ್ರ ಆಟ ಮಧ್ಯೆ ಹೋಗಿದ್ದು ಇಸ್ ಪ್ರಿಟಿ ಸ್ಯಾಡ್ ಅಲ್ವಾ ಒಡೆ? ಬಟ್ ನಮ್ಗೆ ಅದೇನು ನ್ಯೂಸ್ ಬರ್ಲಿ ಅವ್ರು ಆಚೆ ಹೋಗಾದ್ಮೇಲೆ ಲೈಕ್ ಈ ತರ ಆಯ್ತು ಇದಕ್ಕೆ ಆಚೆ ಹೋದ್ರು ಅಂತಲ್ಲ. ಅಂದ್ರೆ ಕೆಲವೊಂದ್ ರೀಲ್ಸ್ ನೋಡ್ದೆ, ಅದ್ರಲ್ಲಿ ಯಾರೋ ಹೋಗ್ಬಿಟ್ಟು ಅವ್ರ ಅಪ್ಪನ ಮಾತಾಡ್ಸ್ತಾ ಇದ್ರಲ್ಲ, ಅವ್ರು ಸರಿಯಾಗೇ ಇದಾರೆ ಹಂಗೆ ಹಿಂಗೆ ಅಂತ. ಮತ್ತೆ ಇನ್ನೊಂದ್ ರೀಲ್ ನೋಡ್ದೆ, ಯಾವ್ದೋ ಮಾಲ್ ಅಲ್ಲಿ ಅವ್ರೊಬ್ರೆ ನಡ್ಕೊಂಡು ಹೋಗ್ತಾ ಇದ್ರು. ಸೊ ಐ ಡೋಂಟ್ ನೋ, ಐ ಆಮ್ ನಾಟ್ ಕ್ಲಿಯರ್ ಯಾಕೆ. ಹೌದು, ಯಾರು ಏನು ಜಸ್ಟಿಫಿಕೇಶನ್ ಕೊಡ್ಲಿಲ್ಲ ಏನಕ್ಕಂತ. ಲೈಕ್ ಆಚೆ ಬಂದು ವಿಡಿಯೋಸು ಮಾಡಿಲ್ಲ. ಅಟ್ಲೀಸ್ಟ್ ಗೋಲ್ಡ್ ಸುರೇಶ್ ಅವರು ಮೀಡಿಯಾಗ ಹೇಳ್ಬೇಕಿತ್ತಲ್ವಾ. ಅಲ್ಲ, ಅವ್ರ ಪ್ರಾಬ್ಲಿ ಅವ್ರ ಪ್ರಾಬ್ಲಮ್ ತುಂಬಾ ಪರ್ಸನಲ್ ಆಗಿರೋದು, ಎಲ್ಲ ಮೀಡಿಯಾಗೆ ಬಟ್ ಸ್ಯಾಡ್ ಪಾರ್ಟ್ ಇಸ್ ಮನೆಯವ್ರೆಲ್ರಿಗೂ ಅವ್ರು ಇಷ್ಟ ಆಗಕ್ ಶುರು ಆದ್ರು. ಕ್ಯಾಪ್ಟನ್ ಆದ್ರು, ಆ ಕ್ಯಾಪ್ಟನ್ ವಾರ ಮಧ್ಯೆ. ಬಟ್ ಅಟ್ಲೀಸ್ಟ್ ಅವರು ಕಿಚನ್ ಚಪ್ಪಾಳೆ ಗೆದ್ರು, ಮನೆಯವ್ರ ಪ್ರೀತಿ ಗೆದ್ರು, ಅದೆಲ್ಲ ಗೆದ್ಬಿಟ್ಟು ಹೋಗ್ತಾ ಇದಾರೆ ಅನ್ಕೊಂಡು. ಆಮೇಲೆ ಫೈನಲಿ ಪಾಪ ಅವ್ರಿಗೆ ಕ್ಯಾಪ್ಟನ್ ಆದಾಗ ಅವ್ರ ಮಕ್ತಲ್ ಖುಷಿ ನೋಡ್ಬೇಕಾಗಿತ್ತು. ಒಂಥರ ಚೆನ್ನಾಗಿ ಅನ್ಸ್ಬಿಡ್ತು ಪಾಪ. ಫೈನಲಿ ಬಿಕಮ್ ಕ್ಯಾಪ್ಟನ್. ಅದು ಗೇಮ್ ಗೆದ್ದು ಕ್ಯಾಪ್ಟನ್ ಆಗಿದ್ದು, ಬೇರೆ ಸಹಾಯದಿಂದ ಯಾರು ಕ್ಯಾಪ್ಟನ್ ಆಗಿಲ್ಲ ಅಂತ ಅದೊಂದು ಖುಷಿ ಇತ್ತು ಅವ್ರಿಗೆ. ಆಟ ಗೆದ್ದಿ. ಅಂಡ್ ಹನುಮಂತು ಮತ್ತೆ ಧನರಾಜ್ ಅವ್ರಿಗೆ ಸಪೋರ್ಟ್ ಮಾಡಿದ್ ಮಾತ್ರ ಸಕ್ಕದಾಗಿತ್ತಲ್ಲ. ಅವ್ರು ಎಲ್ಲದಕ್ಕೂ ಕಳ್ಪೆ, ನಾಮಿನೇಷನ್ ಎಲ್ಲದಕ್ಕೂ ಗೋಲ್ಡ್ ಸುರೇಶ್ ಅವ್ರ ಹೆಸರು ತಗೊಳ್ಳೋರು. ಬಟ್ ಅದ್ ಹೆಂಗೆ ಅಂದ್ರೆ ಒಬ್ರು ಇಷ್ಟ ಇರ್ತಾರೆ, ಬಟ್ ಅದನ್ನ ತೋರ್ಸ್ಕೊಳಲ್ಲ, ಆಮೇಲೆ ತೋರ್ಸ್ಕೊಳ್ಳೋ ತರ ಅಲ್ವಾ. ಬಿಕಾಸ್ ಕ್ಯಾಪ್ಟನ್ ಅವ್ರು ಆಗ್ಲಿ ಅಂತ ಅವರು ಹೇಳ್ತಾರಲ್ಲ, ಇವ್ರಿಬ್ರೆ ನನ್ಗೆ ಫುಲ್ ಏನು ಹುಮ್ಮಸ್ ತುಂಬಿ ಅದಕ್ಕೆ ನನಗೆ ಕಾನ್ಫಿಡೆನ್ಸ್ ಬಂತು ಅಂತ ಎಲ್ಲ. ಸೊ ಈ ತರ ಎಲ್ಲ ಮಾಡೋದ್ರಿಂದ ಹನುಮಂತ್ ಅವ್ರ ಇನ್ನ ಜನರ ಪ್ರೀತಿನ ಜಾಸ್ತಿ ಗೆಲ್ತಾ ಇದಾರೆ ಅಲ್ವಾ. ಅದೇ ಅವರು ಯಾರಾದ್ರೂ ಅವ್ರಿಗೆ ಏನಾದ್ರು ಹೇಳಿದ ತಕ್ಷಣ ಅದು ತಪ್ಪಿದೆ ಅಂತ ಅವ್ರ ಕಡೆ ಗೊತ್ತಾದ್ರೆ ಅದನ್ನ ಅವ್ರು ತಿದ್ಕೊಂತಾರೆ ಹನುಮಂತವ್ರು. ಅದು ಅವ್ರ ದೊಡ್ಡ ಗುಣ, ಅಂದ್ರೆ ಒಳ್ಳೆ ಗುಣ ಅಂತ ಹೇಳ್ಬೋದು, ದೊಡ್ಡ ಗುಣಗಿಂತ. ಲೈಕ್ ಮೊನ್ನೆ ಸುದೀಪ್ ಸರ್ ಎಪಿಸೋಡಲ್ಲೂ ಅಷ್ಟೇ, ಇಷ್ಟೇ ಅಲ್ವಾ ಆಡ್ತೀನಿ ಸರ್ ಅಂತ ಹೇಳಿದ ತಕ್ಷಣ ಅದನ್ನ ಗ್ಲೌಸ್ ತಗೊಂಡು ಏನು ಹೋಗಿ ಹೊಡೆದಿದ್ದೇನೋ ಮಾಡಿದ್ದೇನೋ ಅವ್ರಿಗೆ ಗೊತ್ತಾಯ್ತು. ಎಲ್ಲೋ ನನ್ನ ಕಡೆ ಇವ್ರು ಹೇಳ್ತಾ ಇದಾರೆ, ಇದು ತಪ್ಪಿದೆ ನನ್ನ ಕಡೆಯಿಂದ, ಕರೆಕ್ಟ್ ಮಾಡ್ಕೊಳ್ಳೋಣ ಅಂತ ಕರೆಕ್ಟ್ ಮಾಡ್ಕೊಂಡಿದ್ದಾರೆ. ಮಂಜಣ್ಣನ್ ತರ ಅಲ್ಲ, ಮಂಜಣ್ಣನ್ ತರ ಅಲ್ಲ. ಅವ್ರ ಬಗ್ಗೆ ಮಾತಾಡ್ತೀನಿ ನಾನು. ಅವರ ಮಂಜಣ್ಣನ್ ಫುಲ್ ಬಿಗ್ಗೆಸ್ಟ್ ಫ್ಯಾನ್ ಸಪೋರ್ಟರ್ ಆಗ್ಬಿಟ್ಟು ಏನ್ ಬೇಡ ಹಿಂಗ್ ಹೇಳ್ತಾರೆ. ಅಂದ್ರೆ ನನಗೆ ಫ್ಯಾನ್ ಅಂತಲ್ಲ, ಸಪೋರ್ಟರ್ ಅಂತಲ್ಲ. ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನನಗೊಂದ್ ಸ್ವಲ್ಪ ಇಷ್ಟ ಆಗೋರು ಅಂದ್ರೆ ಮಂಜಣ್ಣ, ಆಯ್ತಾ. ಅಲ್ಲಪ್ಪ, ಸುದೀಪ್ ಸರ್ ಒತ್ತಿ ಬಾಯ್ ಬಿಟ್ ಹೇಳ್ತಾ ಇದಾರೆ ಏನಾಗ್ತಾ ಇದೆ ಅಂತ. ಆದ್ರೂ ಏನಕ್ಕೆ ನನಗೆ ಒಂಥರ ಅವ್ರು ಹೇಳ್ತಾ ಇದ್ರೆ ಮಂಜಣ್ಣಂಗೆ. ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದೆ ಗೊತ್ತಾ ನಿಂಗೆ, ಲಾಸ್ಟ್ ಎಪಿಸೋಡಲ್ಲಿ ನನಗೆ ಗೌತಮಿ ಅವ್ರ ಅಕಸ್ಮಾತ್ ಏನೋ ಹೇಳಿದಾಗ ಮಂಜಣ್ಣಂಗೆ ಹಾರ್ಟ್ ಬ್ರೇಕ್ ಆಗಿ ಎಮೋಷನಲ್ ಬ್ರೇಕ್ ಆಗ್ಬಿಡ್ತಾರೆ ಅಂತ. ಅವ್ರಾಗಿ ಜೋಕರ್ ಫೇಸ್ ಹಾಕೊಂಡಿದ್ರು. ಜೋಕರ್ ಫೇಸ್ ಹಾಕೊಂಡು ಒಂದಿನ ಯಾರಾದ್ರೂ ಮಾತಾಡಿರ್ಲಿಲ್ಲ. ಸೊ ಆಟ ಆಡಿದ್ರು, ಬಟ್ ಅವರೇ ಬಾಯ್ಬಿಟ್ಟು ಹೇಳಿದ್ರು ಲೈಕ್ ಏನೋ ನಾ ಜೋಕರ್ದು ಫೇಸ್ ಬಿದ್ದಾಕೊಂಡಿದ್ದೆ, ನಂಗೆ ಬೇಜಾರಾಗ್ಬಿಟ್ಟು ನನಗೆ ಜೋಕರ್ದು ಅನ್ಕೊಂಡು. ಸೊ ಇವಾಗ ಐ ಥಿಂಕ್ ಈ ಪರ್ಟಿಕ್ಯುಲರ್ ವಿಷಯದಲ್ಲಿ ಎಲ್ಲೋ ಒಂದ್ ಕಡೆ ನಾನು ಗೌತಮಿಯ ಸಪೋರ್ಟ್ ಮಾಡ್ತೀನಿ. ಬಿಕಾಸ್ ಅವರು ಆ ಸೂಕ್ಷ್ಮತೆನ ಅರ್ಥ ಮಾಡಿಕೊಂಡು ಮಂಜಣ್ಣನ ದೂಡಾಗಿ ಟ್ರೈ ಮಾಡ್ತಾ ಇದ್ದಾರೆ. ಇವ್ರು ಯಾಕೆ ಲೈಕ್ ಪದೇ ಅವ್ರ ಹಿಂದೆ ಹೋಗ್ತಾರೆ, ಬೇಡ ಅಂತ ಅವ್ರ ಹಿಂದೆ ಹೋಗ್ತಾರೆ. ಅವ್ರಿಬ್ರ ಮಧ್ಯೆ ಯಾವ ತರ ಫ್ರೆಂಡ್ಶಿಪ್ ಇದೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಈ ತರ ಅಟ್ಲೀಸ್ಟ್ ಕ್ಯಾಮ್ರಾಗಳಿದಾವೆ ಅಂತ ಆದ್ರೂ ಸ್ವಲ್ಪ ಕಾನ್ಶಿಯಸ್ ಆಗಿರ್ಬೇಕು ಅಂತ ನಾನು. ನೀನ್ ಹೇಳ್ದಂಗೆ ಗೌತಮಿ ಅವರು ಸುದೀಪ್ ಸರ್ ಹೇಳೋ ಪ್ರತಿ ವರ್ಡ್, ಪ್ರತಿ ಸೆಂಟೆನ್ಸ್ ಅವ್ರಿಗೇನಾಗಿರುತ್ತೆ ತುಂಬಾ ಸೀರಿಯಸ್ ಆಗಿ ತಗೊಂಡು ಅವ್ರು ಆಕ್ಚುಲಿ ನೆಕ್ಸ್ಟ್ ವೀಕ್ ಆ ಚೇಂಜಸ್, ಆ ಕರೆಕ್ಷನ್ ಮಾಡ್ಕೊಂಡು ಬರ್ತಾರೆ. ಆಯ್ತಾ, ನನ್ಗೆ ಅನ್ಸದೆ ಎಲ್ಲೋ ಪ್ರಾಬ್ಲಮ್ ಮಂಜಣ್ಣ ಅನ್ಕೊಂಡಿರ್ತಾರೆ, ಇಷ್ಟು ವಾರ ಅವ್ರು ಹಿಂಗ ಆಡ್ಕೊಂಡು ಬಂದಿದ್ದಾರೆ, ಸರಿಯಾಗೇ ಇತ್ತಲ್ವಾ, ಇವಾಗ ಯಾಕೆ ಚೇಂಜ್ ಆಗ್ಬೇಕು ಅಂತಾನು ಇರ್ಬೋದು. ಅಂಡ್ ನನ್ಗಿನ್ನೊಂದೇನ್ ಅನ್ಸದೆ ಅಂದ್ರೆ, ಇವಾಗ ಗೌತಮಿ ಅವರು ಮಂಜಣ್ಣಗೆ ದೂರ ಇರಿ ಅಂತ ಪದೇ ಹೇಳ್ತಾ ಇದಾರೆ. ಬಟ್ ಬೈ ಎನಿ ಚಾನ್ಸ್ ಮಂಜಣ್ಣ ದೂರ ಹೋಗ್ಬಿಟ್ರೆ ಐ ಥಿಂಕ್ ಇವರೇ ಒಂದ್ ಸ್ವಲ್ಪ ದಿನ ಬಿಟ್ಬಿಟ್ಟು ಮತ್ತೆ ಇವ್ರ ಹತ್ರ ಬಂದ್ಬಿಟ್ಟು ಫ್ರೆಂಡ್ ಆಗ್ಬಿಡ್ತಾರೆ ಅಂತ ನಂಗೆ ಅನ್ಸ್ತಾ ಇದೆ. ಬಿಕಾಸ್ ಅವ್ರಿಬ್ಬರ್ಗೆ ಅವರೇ ಇರೋದು ಒಳ್ಳೆ ಮನೇಲಿ. ಅಲ್ಲ, ರಜತ್ ಹೇಳಲ್ವಾ, ಬಾಯ್ ಬಿಟ್ಟೆ ಹೇಳಿದ್ರಲ್ಲಪ್ಪ ರಜತ್ ಅವರು. ಯಾಕೆ ಸಿಂಗಲ್ ಆಗಕ್ಕೆ ನಿಮ್ಗೆ ಧೈರ್ಯ ಇಲ್ವಾ?
ಸಿಂಗಲ್ ಆಗಿ ಆಡಿ ಅಂತ. ಯಾಕೆ ರಜತ್ ಆಡ್ತಲ್ಲ ಸಿಂಗಲ್ ಆಗಿ? ಅಷ್ಟೊಂದೇನ್ ಸಿಂಗಲ್ ಆಗಿ ಆಡ್ತಾ ಇಲ್ಲ. ಇಲ್ಲೆಲ್ಲ ಇವ್ರ ನಾಮಿನೇಷನ್ ಅದು ಇದು ಜಗಳ ಆಗತ್ತ, ಆಮೇಲೆ ಪಕ್ಕ ಸೈಡ್ ಬಂದ್ಬಿಟ್ಟು ಆ ಕೌಚ್ ಮೇಲೆ ಅವರು ತ್ರಿವಿಕ್ರಮ್ ಕುತ್ಕೊಂಡು ಮತ್ತೆ ಫ್ರೆಂಡ್ಸ್ ಆಗಿ ಮಾತಾಡ್ತಾರೆ. ಸೊ ಇಟ್ ಇಸ್ ನಾಟ್ ರಿಯಲಿ ಸಿಂಗಲ್, ಇಟ್ಸ್ ಅ ಸ್ಮಾರ್ಟ್ ಗೇಮ್ ಅಂತ ಹೇಳ್ಬೋದು ಆಯ್ತಾ. ಅವರು ರಜತು ಏನ್ ಸಿಂಗಲ್ ಆಗೇನ್ ಆಡ್ತಾ ಇಲ್ಲ, ಅವರು ಮಾಡೋದೆಲ್ಲ ಮಾಡ್ಬಿಟ್ಟು ಇವರೆಲ್ಲ ಹೆಂಗ್ ಆಡ್ತಾ ಇದಾರೆ ಅಂದ್ರೆ ಏನೋ ಒಂದ್ ಆಗೋಗ್ಬಿಟ್ಟಿದೆ, ಆ ವ್ಯಕ್ತಿಗೆ ನೋವಾಗಿದೆ ಅಂತ ಗೊತ್ತು ಅಂತ ಅನ್ಕೊಂಡ್ಬಿಟ್ಟು ಆಮೇಲೆ ಸೈಡ್ ಬಂದ್ಬಿಟ್ಟು ನೋಡ್ತಾರೆ ಅವ್ರ ರಿಯಾಕ್ಷನ್ ಹೆಂಗಿದೆ. ತ್ರಿವಿಕ್ರಮ್ ಅವರು ಅದೇ ಮಾಡ್ತಾರಲ್ಲ, ರಜತ್ ಅವ್ರು ನಾಮಿನೇಟ್ ಆದ್ಮೇಲೆ ಅವ್ರ ಅಲ್ಲಿ ಕುತ್ಕೊಂಡು ಜಿಮ್ ಏರಿಯಾದಲ್ಲಿ ನೋಡ್ತಾ ಇದಾರೆ ಇವ್ರು ರಜತ್ ನ ಹೆಂಗ್ ಮಾತಾಡ್ಸೋದು, ಹೆಂಗ್ ಅಪ್ರೋಚ್ ಮಾಡೋದು ಅಂತ. ಆಮೇಲೆ ಏನಾದ್ರು ಹೇಳ್ಬಿಟ್ರೆ ನಕ್ಬಿಟ್ಟು ಅದನ್ನ ಸರಿಪಡಿಸೋದಾರ. ಲಿಟ್ರಲಿ ಎಲ್ರು ಅದೇ ಮಾಡ್ತಾ ಇರೋದು, ದೇರ್ ಹರ್ಟಿಂಗ್ ಈಚ್ ಅದರ್. ಆಮೇಲೆ ಅದನ್ನ ನಕ್ಬಿಟ್ಟು ಬ್ರಷ್ ಆಫ್ ಮಾಡ್ತಾ ಇದಾರೆ. ರಜತ್ ಟ್ರೈ ಮಾಡ್ತಾ ಇದಾರೆ, ಪ್ರಾಬ್ಲಿ ದಟ್ ಇಸ್ ಅ ಸ್ಟ್ರಾಟಜಿ. ಬಟ್ ಅದರ್ವೈಸ್ ದ ಔಟ್ಲುಕ್ ಆಚೆ ನೋಡಿದಾಗ ಅವ್ರು ಸಿಂಗಲ್ ಆಗಿ ಆಡ್ತಿದ್ದಾರೆ ಅಂತ ಅನ್ಸೋದು ಕಂಪೇರ್ ಟು ಅದರ್ ಪೀಪಲ್. ಕಂಪೇರ್ ಟು ಅದರ್ ಪೀಪಲ್ ಐ ಅಗ್ರಿ. ಈ ತರ ಯಾರ ಪರವಾಗಿನೂ ಹಂಗ ಆಡ್ತಾ ಇಲ್ಲ, ಆಟ ತರಾನೇ ಆಡ್ತಾ ಇದಾರೆ. ಓಕೆ, ಸೊ ಕಮಿಂಗ್ ಟು ನಾಮಿನೇಷನ್ಸ್, ಯಾಕೆ ಮಾಡ್ತಾ ಇದಾರೆ ಅಂತಾನೆ ಗೊತ್ತಿಲ್ಲ ನನ್ಗೆ. ಸುಮ್ನೆ ನಾಮಿನೇಟ್ ಮಾಡ್ತಾರ ಅವ್ರೆಲ್ಲಾ, ಫುಲ್ ಜಗಳಾಡಿ ಮೈಕೈ ಎಲ್ಲ ಏಟ್ ಮಾಡಿ ರಕ್ತ ಎಲ್ಲ ಸುರಿಸಿ ಎಲ್ಲ ಮಾಡ್ಬಿಟ್ಟು ನಾಮಿನೇಷನ್ಗೆ ಅಂತ ಕೆಲವು ಜನನ ತಳ್ತಾರೆ, ಕೆಲವು ಜನ ಸೇವ್ ಆಗ್ತಾರೆ. ನೋಡಿದ್ರೆ ವೀಕೆಂಡ್ ಅಲ್ಲಿ ಯಾರು ಎಲಿಮಿನೇಟ್ ಆಗುದಿಲ್ಲ. ಈ ವೀಕ್ ಆಗ್ತಾರೆ ಆಬ್ವಿಯಸ್ಲಿ, ಯಾಕಂದ್ರೆ ಗೋಲ್ಡ್ ಸುರೇಶ್ ಹೋದ್ರು, ಸೊ ಈ ವೀಕ್ ಎಲಿಮಿನೇಷನ್ ಇಲ್ಲ, ಅಲ್ಲೆಲ್ಲೂ ಬರ್ತಾನೂ ಇಲ್ಲ ಇವ್ರಿಗೆ ವೋಟ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ. ಸೊ ನನ್ಗೇನಿರೋದು ಅಂದ್ರೆ ಗೊತ್ತಾವಡೆ, ಇವಾಗ ಈ ತರ ಮಿಡ್ ವೀಕ್ ಯಾರಾದ್ರೂ ಹೋಗ್ಬಿಟ್ರೆ, ಬೈ ಚಾನ್ಸ್ ಹೋಗಿದ್ರೆ, ನಾವ್ ನೋಡ್ಕೊಂಡ್ ಬಂದಿರೋ ಹಾಗೆ ಬಿಗ್ ಬಾಸ್ ಅಲ್ಲಿ ಆ ವಾರ ಆಕ್ಚುಲಿ ಎಲಿಮಿನೇಷನ್ ಇರಲ್ಲ, ಯಾಕಂದ್ರೆ ಒಂದ್ ವ್ಯಕ್ತಿ ಕಮ್ಮಿ ಆಗಿದ್ದಾರೆ. ಸೊ ನಾವ್ ಆಚೆ ಇದ್ದಿದ್ ನಮಗ್ ಗೊತ್ತಿರೋರ್ಗೆ ಆಬ್ವಿಯಸ್ಲಿ ಮನೇಲಿ ಇರೋರ್ಗು ಗೊತ್ತಿರುತ್ತಲ್ವಾ? ಗೊತ್ತಿರುತ್ತೆ. ಬಟ್ ಬಿಗ್ ಬಾಸ್ ಅಲ್ಲಿ ನೀನು ಏನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಯು ನೆವರ್ ನೋ. ಇವಾಗ ಇವತ್ತಿಲ್ಲ, ನಾಳೆ ಗುರುವಾರ ಅಲ್ವಾ? ಗುರುವಾರ ಎಲ್ಲ ನಾಮಿನೇಷನ್ ಮುಗಿಸ್ಬಿಟ್ಟು ಶುಕ್ರವಾರ ಓಪನ್ ಮಾಡ್ಬಿಟ್ರೆ ಒಂದಿನ ಮಾಡಿ ನಾಮಿನೇಟ್ ಅದು ಒಂದ್ಸಲಿ ಮಾಡಿದ್ರಲ್ಲ, ಯಾವ್ದಕ್ಕೂ ಟೀಮ್ದು ಯಾವ್ದಕ್ಕೂ ಟಿವಿ ಟಾಸ್ಕ್ ಅಲ್ಲ, ಏನೋ ಟಾಸ್ಕ್ಗೆ ಒಟ್ಟಿನಲ್ಲಿ ಯಾವ್ದೋ ಒಂದು ಟಾಸ್ಕ್ ಅಲ್ಲಿ ಒಂದ್ ದಿನದಲ್ಲಿ ಯು ನೆವರ್ ನೋ. ಆದ್ರೆ ಮಾಡಿದ್ರೆ ಮಾಡ್ಬೋದು, ಹೇಳಕ್ ಆಗಲ್ಲ. ನನ್ಗೇನು ಐ ಆಮ್ ಲೈಕ್ ಇವ್ರಿಗೆ ಎಲ್ರಿಗೂ ಗೊತ್ತು ಸುರೇಶ್ ಅವ್ರು ಹೋಗಿದಾರೆ, ಅದಕ್ಕೆ ಇವ್ರು ಯಾರು ಔಟ್ ಆಗಲ್ಲ ಅಂತ. ಬಟ್ ಅದನ್ನ ಓಪನ್ ಆಗಿ ಡಿಸ್ಕಸ್ ಮಾಡಕ್ ಆಗಲ್ಲ, ಅದಕ್ಕೆ ಸುಮ್ನೆ ಆಡ್ತಾ ಇದಾರೆ ಅಂತ ಅನ್ಸ್ತಾ ಇದೆ. ಐ ಡೋಂಟ್ ನೋ. ಹೌದು, ಬಿಗ್ ಬಾಸ್ ಬಗ್ಗೆ ಕ್ವಶನ್ ಮಾಡಿದ್ರೆ ಸುದೀಪ್ ಅವ್ರು ಬಿಡ್ತಾರ, ಎಲ್ರು ಒಂದ್ ಲೈನ್ ಕ್ಲಾಸ್ ತಗೊಂಡ್ಬಿಡ್ತಾರೆ. ಮತ್ತೆ ಚೈತ್ರ ಅವ್ರದ್ದು ಉಸ್ತುವಾರಿ ಕ್ಲಾಪ್ ಹೊಡಿಬೇಕು, ಕ್ಲಾಪ್. ಸೊ ಅವ್ರು ತುಂಬಾ ಓಪನ್ ಆಗಿ ಮೋಸ ಮಾಡ್ತಾ ಇದ್ದಾರೆ, ಕ್ಲಿಯರ್ ಆಗಿ ಗೊತ್ತು. ಸೊ ಆಟ ಅವ್ರು ಗೆದ್ದಿರ್ಬೋದು. ಆಟ ಚೈತ್ರ ಅವ್ರ ಉಸ್ತುವಾರಿಯಿಂದ ತ್ರಿವಿಕ್ರಮ್ ಅವ್ರು ಗೆದ್ದಿರ್ಬೋದು. ಬಟ್ ಆಕ್ಚುಲಿ ಆಚೆ ಇರೋ ಜನರ ಮನ್ಸು ರಜತ್ ಅವ್ರ ಟೀಮೇ ಗೆದ್ದಿರೋದು. ಯಾಕಂದ್ರೆ ವಾಟರ್ ಬಾಲ್ ಟಾಸ್ಕ್ ಅಲ್ಲಿ ಕೂಡ ಅಷ್ಟೊಂದೆಲ್ಲ ಅವ್ರಿಗೆ ಫೌಲ್ ಕೊಟ್ಟಿ ನಿಲ್ಸಿದ್ರು, ಅದೆಲ್ಲ ಆದ್ರೂ ಇಟ್ ವಾಸ್ ಸಚ್ ಅ ಕ್ಲೋಸ್ ಗೇಮ್. ಧನ್ರಾಜ್ ಆಕ್ಚುಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಟಾಸ್ಕ್ ಅಲ್ಲಿ. ಹೌದು. ಅಂದ್ರೆ ಈ ನಾನೊಂದ್ಸಲಿ ಹೇಳಿದ್ದೆ, ಅಲ್ಲಿ ಜನ ಆಟ ಆಡಬೇಕು, ಕ್ಯಾಪ್ಟನ್ ಆಗಬೇಕು, ಏನೋ ಟೀಮ್ ಗೆಲ್ಬೇಕು ಅಂತ ಆಡ್ತಾ ಇದ್ದಾರೆ. ಅದೆಲ್ಲ ಬಿಗ್ ಬಾಸ್ ಹೌಸಲ್ಲಿ. ಬಿಗ್ ಬಾಸ್ ಹೌಸಲ್ಲಿ ಆಗ್ಬೇಕಾಗಿರೋದು ಜನಗಳ ಮನ್ಸ್ ಗೆಲ್ಬೇಕು. ದಟ್ ಇಸ್ ಇಂಪಾರ್ಟೆಂಟ್. ಒಂದ್ಸಲಿ ವರ್ತೂರ್ ಸಂತೋಷ್ ಅವ್ರು ಒಳಗೆ ಬಂದಾಗ ಅದೇ ಮಾತು ಹೇಳಿದ್ರು, ಈ ತರ ಟಾಸ್ಕ್ ಆಡಬೇಕು, ಟಾಸ್ಕ್ನ ಗೆಲ್ಬೇಕು ಅನ್ನೋದಿದ್ರೆ ಒಳಗೆ ಒಲಿಂಪಿಕ್ ಆಡಿರೋರು ಕಳ್ಸೋರು, ನಿಮ್ಮನ್ನೇ ಕಳ್ಸಿದ್ದಾರೆ ಅಂತಂದ್ರು. ಸೊ ಟಾಸ್ಕ್ ಏನೋ ಕಾಡ್ಸೋದಂದ್ರೆ ನೀವೆಲ್ಲ ಬೇಜಾರಾಗಿರ್ಬೇಡ, ಒಂದು ಫನ್ ಇರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಜನಗಳು ನೋಡೋಕ್ಕೋಸ್ಕರ ಅಂತ ಅಷ್ಟೇ ಮಾಡಿಸೋದು. ಸೊ ಎಂಡ್ ಆಫ್ ದ ಡೇ ಅಲ್ಲಿ ನೀವು ವ್ಯಕ್ತಿತ್ವದ ಆಟ ಆಡಬೇಕು. ಸೊ ಈ ಚೈತ್ರ ಅವ್ರು ಏನು ಮಾಡ್ತಿದ್ದಾರೆ, ಈ ಆಟ ಗೆಲ್ಲೋ ಹುಮ್ಮಸ್ಸಲ್ಲಿ, ಅವ್ರನ್ನ ಟೀಮ್ನ ಗೆಲ್ಲೋ ಹುಮ್ಮಸ್ಸಲ್ಲಿ ಅದನ್ನ ಮರ್ತು ಬಿಡ್ತಾ ಇದ್ದಾರೆ. ಆಚೆ ಕಡೆ ಜನ ನೋಡ್ಬಿಟ್ಟು ಏನ್ ತಿಳ್ಕೊತಾರೆ ಅವ್ರ ಬಗ್ಗೆ ಅನ್ನೋದು ಮರ್ತು ಬಿಡ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಅವರು ನಂಗೆ ಉಸ್ತುವಾರಿ ಮಾಡಕ್ ಇಷ್ಟ ಇಲ್ಲ ಅಂತಾರೆ. ಬಟ್ ಅವ್ರ ಒಳಗಡೆ ಅವರು ಆತ್ಮನ ಗ್ಲೋ ಹೊಡಿಯತ್ತೆ ಉಸ್ತುವಾರಿ ಮಾಡ್ತಾ ಇರ್ಬೇಕಾದ್ರೆ ಅಲ್ವಾ. ಶಿ ಆಕ್ಚುಲಿ ಎಂಜಾಯ್ಸ್ ಇಟ್. ಆ ಪವರ್ ಏನಿದೆ, ಅವ್ರ ಆ ಪವರ್ ನ ಆಕ್ಚುಲಿ ಎಂಜಾಯ್ ಮಾಡ್ತಾರೆ. ಹೆಂಗಂದ್ರೆ ಇವಾಗ ಅವರು ರಜತ್ ಅವ್ರಿಗೆ ಹೇಳಿದ್ರು, ಸುಮ್ನೆ ಇರಿಲ್ಲ ಅಂದ್ರೆ ಫೌಲ್ ಕೊಡ್ತೀನಿ, ಸುಮ್ನೆ ಇರಿಲ್ಲ ಅಂದ್ರೆ ಫೌಲ್ ಕೊಡ್ತೀನಿ. ಸೊ ರಜತ್ ಅವ್ರು ಸುಮ್ನೆ ಇದ್ದಿಲ್ಲ, ಅದು ಅವ್ರ ಮಿಸ್ಟೇಕ್ ಮಾಡಿದ್ರು ನನ್ ಪ್ರಕಾರ. ಬಿಕಾಸ್ ಇವ್ರು ಆಲ್ರೆಡಿ ಹೇಳಾದ್ಮೇಲೆ ಅಟ್ಲೀಸ್ಟ್ ಸುಮ್ನೆ ಇರ್ಬೇಕಿತ್ತು. ಸೊ ಇವ್ರು ಆ ಪವರ್ ನ ಹೆಂಗ್ ತೋರ್ಸ್ಕೊಂಡ್ರು, ಫೌಲ್ ಇಷ್ಟ ಆಯ್ತು ನನಗೆ. ಅದು ನೋಡಕ್ ಒಂಥರ ಎಂಜಾಯ್ಸ್ ಉಸ್ತುವಾರಿ ಅಂತ ನನ್ಗೆ ಅನ್ಸುತ್ತೆ. ಮತ್ತೆ ಟಾಸ್ಕ್ ಆಲ್ಸೋ ನೋಡಿದ್ವಲ್ಲ ಇವತ್ತಿನ ಎಪಿಸೋಡ್ ಅಲ್ಲಿ, ಬಾಲ್ ಟಾಸ್ಕ್ ಅಲ್ಲಿ ಅವ್ರದು ಸ್ವಲ್ಪ ತುಂಬಾ ಕಾನ್ಶಿಯಸ್ ಆಗೋಗ್ಬಿಟ್ರೆ. ಕಾನ್ಶಿಯಸ್ ಆಗೋದ್ರು ಅಂದ್ರೆ ಶಿ ಗೇವ್ ಅಪ್.
ಇಲ್ಲ ನಾನು ಟ್ರೈ ಮಾಡ್ತೀನಿ ಇಲ್ಲ ನಾನು ಟ್ರೈ ಮಾಡ್ತೀನಿ ಇಟ್ಸ್ ನಾಟ್ ಅ ರಾಕೆಟ್ ಸೈನ್ಸ್. ಒಂದು ಸ್ವಲ್ಪ ಆಂಗಲ್ ನೋಡ್ಕೊಂಡು ನೀನು ಬಾಲ್ ಇಡಬೇಕು. ಬಿಕಾಸ್ ಬೇರೆಯವ್ರು ಅದು ಮಾಡ್ತಾ ಇದ್ದಾರೆ ಅಂದರೆ ತಾನು ಮಾಡಬಹುದು ಅಂತ ಒಂದು ಕಾನ್ಫಿಡೆಂಟ್ ತಗೊಂಡು ಟ್ರೈ ಮಾಡಬೇಕಾಗುತ್ತೆ. ಬಟ್ ಶಿ ಗೇವ್ ಅಪ್ ಅನ್ಸ್ಬಿಡ್ತು ನನಗೆ. ಐ ಡೋಂಟ್ ನೋ. ಹೌದು, ಅವ್ರು ಆಕ್ಚುಲಿ ಅಳಕ್ಕೆಲ್ಲ ಶುರು ಮಾಡ್ಬಿಟ್ರು. ಇದು ಅವ್ರಿಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಅವ್ರ ಮುಂದೆ ಇಲ್ಲ ನಾನು ಆಟ ಆಡ್ತೀನಿ ಉಸ್ತುವಾರಿ ಮಾಡಲ್ಲ ಅಂತ ಹೇಳಿದ್ರೆ ಅವ್ರು ಇದೇ ಆಟ ಇಟ್ಕೊಂಡ್ಬಿಟ್ಟು ಇಡೀ ಬಿಗ್ ಬಾಸ್ ಸೀಸನ್ ಮುಗಿಯೋವರೆಗೂ ದೇ ವಿಲ್ ಕೊಡಲ್ಲ ಅವ್ರಿಗೆ. ಆಮೇಲೆ ಯಾವ ಗೇಮು ಆಡಕ್ ಬಿಡಲ್ಲ ಅವರು. ಆಕ್ಚುಲಿ ಕರೆಕ್ಟ್, ಮಾಡಲ್ಲ. ಸಣ್ಣ ಪುಟ್ಟ ಆಟ ಆಡಕ್ ಬಿಡ್ಬೋದು. ಈಸಿ ಯಾವ್ದು ಇರಲ್ಲ ಅಲ್ಲಿ. ಆ ಗೇಮ್ ಎಲ್ಲಾ ಗೇಮ್ ಇರುತ್ತೆ. ಕೆಲವುದು ಮೆಮೊರಿ ಕ್ವಿಜ್ ಆ ತರದೆಲ್ಲ ದೋಸ್ ಆರ್ ಈಸಿ ಅಲ್ಲ. ಡ್ರಾ ಮಾಡೋದು ದೋಸ್ ಆರ್ ಆಲ್ ಲೈಕ್ ಡೂಯಬಲ್ ಟಾಸ್ಕ್ಸ್ ಅಲ್ವಾ. ಹಂಗೆ ಕತೆ. ಮತ್ತೆ ಮೋಕ್ಷಿತಾ ಅವರು ಚಾನ್ಸ್ ಸಿಗ್ತಾ ಇಲ್ಲ ಆಟ ಆಡ್ಬೇಕು ಅಂತ ಹೇಳಿದ್ರು. ಚಾನ್ಸ್ ಸಿಕ್ಕಿದೆ ಅವರಿಗೆ, ಬಟ್ ಆಟ ಕಾಣಿಸ್ತಾ ಇಲ್ಲ. ಐಶ್ವರ್ಯ ಮತ್ತು ಮೋಕ್ಷಿತಾ ಇಬ್ಬರದು ಆಟ ತುಂಬಾನೇ ವೀಕ್ ಅನ್ಸ್ತು. ಸ್ಪೆಷಲಿ ಆ ಬಾಲ್ ತಗೊಂಡ್ಬಿಟ್ಟು ಆ ಲೈನ್ ದಾಟಿ ಆ ಕಡೆ ಹೋಗ್ಬೇಕಲ್ಲ, ಬಾಸ್ಕೆಟ್ ಬಾಲ್ದು ಟಾಸ್ಕ್ ಇತ್ತಲ್ಲ, ಆ ತರ ಟಾಸ್ಕ್ ಅಲ್ಲಿ ಆಮೇಲೆ ಯಾಕೆ ಹಿಂಗ್ ಮಾಡ್ತಾ ಇದೀರಾ ಅಂತ ಅಲ್ಲಿ ಹೋಗ್ಬಿಟ್ಟು ಬಾಲ್ ಮುಂದೆ ನಿಂತ್ಕೊಳ್ತಾ ಇದಾರೆ. ಅಂದ್ರೆ ಬಾಲ್ ಎತ್ತಕ್ಕೆ ಭಯ ಅನ್ಸುತ್ತೆ. ಅವ್ರ ಅಟ್ಯಾಕ್ ಮೋಡಲ್ಲೇ ಇಲ್ಲ, ಹೋಗ್ಬಿಟ್ಟು ಬಾಲ್ ಹತ್ರ ಹಿಂಗ್ ನಿಂತ್ಕೊಂಡಿದ್ದಾರೆ. ಅಷ್ಟರಲ್ಲಿ ಇವ್ರು ಎತ್ಕೊಂಡು ಓಡೋಗ್ಬಿಡ್ತಾ ಇದಾರೆ, ಗೌತಮಿ ಮತ್ತೆ ಭವ್ಯ ಅವರು. ಸೊ ಐ ಡೋಂಟ್ ನೋ, ಅವ್ರಿಗೆ ಚಾನ್ಸ್ ಸಿಕ್ತು ಆದ್ರೆ ಇಬ್ರು ಸರಿಯಾಗಿ ಆಡಿಲ್ಲ. ಮತ್ತೆ ಅವ್ರ ಇವಾಗ ಮನೆಯವ್ರು ಹೇಳೋದೆಲ್ಲ ಸ್ವಲ್ಪ ನನ್ಗೂ ಕನ್ವಿನ್ಸಿಂಗ್ ಆಗಿದೆ. ಏನಂದ್ರೆ ಐಶ್ವರ್ಯ ಅವ್ರು ಸರಿಯಾಗಿ ಆಡಿಲ್ಲ ಅಂದ್ರೆ ಬರೀ ರೀಸನ್ಸ್ ಹುಡುಕ್ತಾರೆ ಅಂತ. ನನ್ಗೂ ಎಲ್ಲವ್ರು ಹೇಳ್ತಾ ಇರೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಸ್ತಾ ಇದೆ. ನನಗೆ ಅನ್ಸಿದ್ದು ಒಂದೇ, ಮೋಕ್ಷಿತ್ ಅವ್ರು ಆಗಿರ್ಲಿಲ್ಲ. ಸ್ವಲ್ಪ ಎಲ್ಲ ಲಾಸ್ಟ್ ಗೇಮ್ ಅಲ್ಲೆಲ್ಲ ಸ್ವಲ್ಪ ಜೋರಾಗಿನೇ ಎದ್ದು ಬಿದ್ದು ಪರವಾಗಿಲ್ಲ, ಏನಾದ್ರು ಪರವಾಗಿಲ್ಲ ಅನ್ಕೊಂಡು ಚೆನ್ನಾಗೆಲ್ಲ ಮಾಡಿದ್ರು. ಬಟ್ ಈ ವಾರದ ಟಾಸ್ಕ್ ಅಲ್ಲಿ ಏನಂದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಗೇಮ್ ಆಡ್ತಿರ್ಬೇಕಾದ್ರೆ ನೀನು ಓಡೋಗ್ಬಿಟ್ಟು ಬಾಲ್ನ ಹಿಡ್ಕೊಬೇಕು. ಇವ್ರು ಏನ್ ಮಾಡ್ತಿದಾರೆ, ಐಶ್ವರ್ಯ ಅವ್ರು ನೋಡ್ತಾ ಇದ್ದೀನಿ ನಾನು, ಓಡಾಗ್ತಾರೆ, ಇನ್ನೇನ್ ಬಾಲ್ ಹಿಡ್ಕೊಳ್ಳೋ ಟೈಮ್ ನಿಂತ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಆ ಕಡೆಯಿಂದ ಗೌತಮಿಯವರು ಅದೇ ಫೋರ್ಸ್ ಆಗಿ ಬಾಲ್ ಹಿಡ್ಕೊಳಕ್ ಬರ್ತಿದ್ದಾರೆ. ಇವ್ರಿಗೆ ಭಯ, ಎಲ್ಲಿ ಅವ್ರ ಕೈ ಭುಜ ನನ್ನ ಮುಖಕ್ಕೆ ಹೊಡೆದ್ಬಿಡುತ್ತೋ ಅಂದ್ರೆ ಇರುತ್ತಲ್ಲ ಪಾಪ. ಬೆಂಡದಲ್ಲಿ ಅವರೆಲ್ಲ ಆಕ್ಟ್ರೆಸ್ಗಳು, ಮುಖ ಏಟಾಗ್ಬಿಟ್ರೆ ಏನ್ ಮಾಡೋದು ಅಂತ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಇರುತ್ತೆ ಅದು. ಹಾಗಾಗಿ ಅವ್ರು ಸ್ವಲ್ಪ ಅಲ್ಲಿ ಫಾಸ್ಟ್ ಓಡೋರು, ಸ್ಲೋ ಆಗ್ಬಿಡೋರು. ಅದೆಲ್ಲೋ ಅದು ಅವ್ರಿಗೆ ಡ್ರಾಬ್ಯಾಕ್ ಆಗುತ್ತಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಬಟ್ ಒಂದು ಈ ವಿಷಯದಲ್ಲಿ ನಮಗೆ ಭವ್ಯಾರನ್ನ ಅಪ್ರಿಷಿಯೇಟ್ ಮಾಡಬೇಕು. ಶಿ ಪ್ಲೇಸ್ ರಿಯಲಿ ವೆಲ್. ಏನೋ ಅಲ್ಲಿ ಇರೋ ಎಲ್ಲ ಹೆಣ್ಮಕ್ಳಿಗಿಂತ ಇವತ್ತಿನ ಟಾಸ್ಕ್ ಅಲ್ಲಿ ಏನೋ ಅನ್ಕೋತೀನಿ, ಯಾರೋ ಐಶ್ವರ್ಯ ಅವ್ರನ್ನ ಲಾಕ್ ಮಾಡ್ಕೊಂಡ್ಬಿಟ್ರು ಭವ್ಯ ಅವರು. ಸೊ ಶಿ ಪ್ಲೇಡ್ ರಿಯಲಿ ವೆಲ್. ಆ ಬಾಲ್ ಟಾಸ್ಕ್ ಅಲ್ಲಿ ಕೂಡ ಭವ್ಯ ಇಬ್ಬರನ್ನು ತಡಿತಾ ಇದ್ದಾರೆ, ಗೌತಮಿಗೆ ಫ್ರೀ ಸ್ಪೇಸ್ ಕೊಡ್ತಾರೆ ಬಾಲ್ ನ ಕ್ರಾಸ್ ಮಾಡಿಸ್ಲಿ ಅಂತ. ವೆರಿ ಸ್ಟ್ರಾಂಗ್. ಸೊ ದಟ್ ವೇ ಶಿ ಇಸ್ ವೆರಿ ಸ್ಟ್ರಾಂಗ್. ಬಟ್ ಅಗೇನ್ ಅದೇ ಆಟ ಬರೀ ಟಾಸ್ಕ್ ಅಲ್ಲ, ಬಿಕಾಸ್ ಬೇರೆ ಆಟಗಳು ಇದೆ. ಆದ್ರಿಂದ ಐ ಥಿಂಕ್ ಅವ್ರು ಬಾಟಮ್ ಬರ್ತಾ ಇದಾರೆ ಅಂತ ನಂಗೆ ಅನ್ಸ್ತಾ ಇದೆ. ನಾನ್ ನೋಡಿರೋ ಪ್ರಕಾರ ಪ್ಯಾಟರ್ನ್ ಹೆಂಗಿದೆ ಅಂದ್ರೆ, ಯಾರಾದ್ರೂ ಬಾಟಮ್ ಬರ್ತಾ ಇದಾರೆ ಅಂದ್ರೆ ಅವ್ರು ಒಂದ್ 2-3 ವಾರ ಬಾಟಮ್ 2ಗೆ ಆದ್ಮೇಲೆ ಎಲಿಮಿನೇಟ್ ಆಗೋದು. ಯಾರು ಸಡನ್ ಆಗಿ ಬಾಟಮ್ 2 ಬಂದ್ಬಿಟ್ಟು ಒಂದೇ ಸತಿ ಎಲಿಮಿನೇಟ್ ಆಗಲ್ಲ. ಸೊ ಇಟ್ಸ್ ಲೈಕ್ ಅ ವಾರ್ನಿಂಗ್ ಬಿಗ್ ಬಾಸ್ ಕಡೆಯಿಂದ ಅಥವಾ ಸುದೀಪ್ ಸರ್ ಕಡೆಯಿಂದ ಇವ್ರಿಗೆಲ್ಲ ಬರ್ತಾ ಇರೋದು. ಸೊ ಆ ತರ ನೋಡಕ್ ಹೋದ್ರೆ ಪ್ರಾಬಬ್ಲಿ ಆಟ ಆಗಿರ್ಲಿ, ಎಂಟರ್ಟೈನ್ಮೆಂಟ್ ವೈಸ್ ಆಗಿರ್ಲಿ, ಎಂಟರ್ಟೈನ್ಮೆಂಟ್ ಅಂದ್ರೆ ನನ್ನ ಪ್ರಕಾರ ಬರೀ ಡಾನ್ಸ್ ಮಾಡೋದು ಅಥವಾ ಏನೋ ಒಂದು ಸ್ಕಿಟ್ ಪ್ಲೇ ಮಾಡೋದು ಅಂತೂ ಅಲ್ಲ. ನೀವ್ ಇವಾಗ ರಜತ್ ಅವ್ರ ಕಾನ್ವರ್ಸೇಷನ್ ನೋಡಿ, ರಜತ್ ಅವ್ರು ಎಲ್ ಮಾತಾಡ್ತಾ ಇದ್ರು ಇಟ್ ಇಸ್ ಫನ್ನಿ ಓನ್ಲಿ, ಎಂಟರ್ಟೈನ್ಮೆಂಟ್. ಹನುಮಂತು ಧನರಾಜ್ ಕೂಡ ಅವ್ರು ಎಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರೆ ಅದೆಲ್ಲ ಎಂಟರ್ಟೈನ್ಮೆಂಟ್. ಸೊ ಅದೇ ತರ ಐ ಥಿಂಕ್ ಬೇರೆದೇನಾದ್ರೂ ಇವ್ರು ಟ್ರೈ ಮಾಡ್ಬೇಕು. ಯಾವಾಗ್ಲೂ ಒಂದ್ ಕಡೆ ಮಂಜಣ್ಣ ಮತ್ ಗೌತಮಿ ಅವ್ರದ್ದು ನಡೀತಾ ಇರುತ್ತೆ, ಗೆಳತಿ ನೀನ್ ಫ್ರೆಂಡ್ ಆಗ್ಬೇಡ ನೀನ್ ಹೋಗು ಅಂತ. ಇನ್ನೊಂದ್ ಕಡೆ ಭವ್ಯ ಮತ್ತೆ ತ್ರಿವಿಕ್ರಮ್ ಕಡೆಯಿಂದ ಕೌನ್ಸಿಲಿಂಗ್ ನಡೀತಾ ಇರುತ್ತೆ ಭವ್ಯ ಅವರಿಗೆ. ಆಮೇಲೆ ಗೈಸ್ ಯು ಕ್ಯಾನ್ ಡೂ ಸೋ ಮಚ್ ಬೆಟರ್. ಐ ಥಿಂಕ್ ಅವ್ರು ಫುಲ್ ಕುಗ್ಬಿಟ್ಟಿದ್ದಾರೆ ಅಂತ ಅನ್ಸ್ತಾ ಇದೆ ನನ್ಗೆ. ಅದಕ್ಕೆ ಬರೀ ಇದೇ ಕಾನ್ವರ್ಸೇಷನ್ ನಡೀತಾ ಇದೆ. ಅಂದ್ರೆ ಐ ಡೋಂಟ್ ನೋ. ಸೊ ಭವ್ಯ ಅವರು ಅವಾಗಲೇ ಮಾತಾಡ್ಕೊಂತಿದ್ವಲ್ಲ ನಾವು, ಭವ್ಯ ಅವರು ಎಲ್ಲೋ ಟ್ರೈ ಮಾಡ್ತಾ ಇದಾರೆ ನಾನು ಇಂಡಿವಿಜುವಲ್ ಆಗಿ ಆಡಬೇಕು ಅಂತ. ಬಟ್ ತ್ರಿವಿಕ್ರಮ್ ಯಾಕೋ ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ ಅಂತ ನನ್ಗೆ ಯಾಕೋ ಅನ್ಸಿಕೆ. ಬಿಕಾಸ್ ಈ ಟೀಮ್ ಮಾಡ್ಬೇಕಾದ್ರೆ ಭವ್ಯ ಅವ್ರು ಹೇಳ್ತಾರೆ ನಾನಿಲ್ಲ ರಜತ್ ಅವ್ರ ಟೀಮ್ಗೆ ಹೋಗಿ ಆಡ್ತೀನಿ ಅಂತ. ತ್ರಿವಿಕ್ರಮ್ ಸೀರಿಯಸ್ಲಿ ಅಂತಾರೆ. ವಾಯ್? ತ್ರಿವಿಕ್ರಮ್ ಬಿಡ್ಕೊಡ್ಬೋದಾಗಿತ್ತಲ್ವಾ ಅವ್ರನ್ನ ಆ ಕಡೆ. ನಾನು ಏನಾಗ್ಬಿಡುತ್ತೆ ಅಂತಂದ್ರೆ, ನಂಗೆ ಐ ಲೈಕ್ ತ್ರಿವಿಕ್ರಮ್ ಅಗೇನ್. ಲೈಕ್ ನಾನು ಮಂಜಣ್ಣ ಬಿಟ್ರೆ ನೆಕ್ಸ್ಟು ಮಂಜಣ್ಣ, ರಜತ್, ತ್ರಿವಿಕ್ರಮ್ ನಾನು 3 ಜನ ಇಷ್ಟಪಡೋ ಕಂಟೆಸ್ಟೆಂಟ್ ಬಿಗ್ ಬಾಸ್ ಅಲ್ಲಿ. ಸೊ ನಂಗೆ ತ್ರಿವಿಕ್ರಮ್ ಅವರು ತುಂಬಾ ಇಷ್ಟ. ಬಟ್ ನನಗೆ ಈ ಇನ್ಸ್ಟೆಂಟ್ ಇಂದ, ಈಗ ಮಂಜಣ್ಣ ಅವ್ರ ಗೌತಮ್ ಇನ್ಸ್ಟೆಂಟ್ ಅವ್ರ ಮೇಲೆ ನಂಗೆ ಬೇಜಾರಾಗಿದೆ. ಓಕೆ, ಈಗ ತ್ರಿವಿಕ್ರಮ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಎಲ್ಲೋ
ಭವ್ಯ ನನ್ನ ಕಡೆ ಇದ್ರೆ ಶಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಲ್ವಾ, ಲೇಡೀಸ್ ಇದ್ರ ಕ್ಯಾಟಗರಿಲಿ ಸ್ಟ್ರಾಂಗ್, ಅವ್ರು ನನ್ನ ಕಡೆ ಇದ್ರೆ ನನ್ನ ಟೀಮ್ ಗೆಲ್ಲುತ್ತೆ. ಅವಾಗ ನಾನು ಕ್ಯಾಪ್ಟನ್ ಆಗ್ಬೋದು ಅಂತ ಎಲ್ಲೋ ಒಂದ್ ಕಡೆ ಅವ್ರ ಕಡೆ ಸ್ವಾರ್ಥ ಇದೆಯಾ ಅಂತ ಅನ್ಸ್ಬಿಡುತ್ತೆ ನನಗೆ. ಬಿಕಾಸ್ ಈಗ ನಾನು ಬೈಂಡ್ ಆಫ್ ದ ನನಗೆ ಏನಾಗಬೇಕು ಅಂದ್ರೆ ನನ್ನ ಫ್ರೆಂಡು ಚೆನ್ನಾಗಿರ್ಬೇಕು, ಚೆನ್ನಾಗಿ ಆಡಬೇಕು ಅಂತಂದ್ರೆ ಓಕೆ, ನೀನು ಈ ನನ್ನ ಟೀಮಲ್ಲ ಆಪೋಸಿಟ್ ಟೀಮಲ್ಲಿ ಹೋಗಿ ಆಡು, ನೀನು ಶೈನ್ ಆಗ್ತೀಯಾ ಅಂತ ನನ್ನ ಮನ್ಸಿಗೆ ಬರುತ್ತೆ. ಓಕೆ, ಬಿಕಾಸ್ ಹೇಳ್ತಾ ಇದ್ದಾರೆ ಸುದೀಪ್ ಸರ್ ಪ್ರತಿ ವಾರನೂ ಶಾಡೋಲ್ ಇದೆಯಾ ಅಂತ. ಬೇಡ ಅಮ್ಮ, ನನ್ನ ಶಾಡೋಲ್ ಬೇಡ, ನೀನು ಬೇರೆ ಕಡೆ ಹೋಗಿ ಆಡ್ ತೋರಿಸು ಅಂತ ಮಾಡಬೇಕಲ್ಲ. ಈಗ ಅವ್ರಿಗೆ ಆಗೋದು ಬಿಡೋದು ಸೆಕೆಂಡ್ರಿ, ಅಟ್ಲೀಸ್ಟ್ ಯು ಶುಡ್ ಲೆಟರ್ ಟು ಡೂ. ನಂಗೆ ಯಾಕೋ ಈ ವಿಷಯದಲ್ಲಿ 3 ವೀಕ್ ಕಂಡ್ರೆ ಅವ್ರ ಮೇಲೆ ಹೇಟ್ಗಿಂತ ಒಂದ್ಸಲ ಬೇಜಾರಾಗುತ್ತೆ. ಯಾಕೆ ಬಿಕಾಸ್ ನಾವೆಲ್ಲ ಇಷ್ಟಪಡೋ ಕಂಟೆಸ್ಟೆಂಟ್ ಅವರು ಈ ಥರ ಮಾಡಿದಾಗ, ಮಂಜಣ್ಣ ಆಗಲಿ ತ್ರಿವಿಕ್ರಮ್ ಈ ಥರ ಮಾಡಿದಾಗ ಒಂದ್ಸಲ ಬೇಜಾರಾಗುತ್ತೆ ನನಗೆ. ವಡೆ ಬಟ್ ಏನ್ ಗೊತ್ತಾ, ಅದ್ರ ಹಿಂದಿನ ವಾರ ಅವರು ಆಪೋಸಿಟ್ ಟೀಮಲ್ಲಿ ಆಡ್ತಾರೆ, ಹನುಮಂತು ಟೀಮಲ್ಲಿ ಆಡ್ತಾರೆ. ಅವ್ರು ಅದೇ ಕೇಳುದು, ವಿಚ್ ಮೇಕ್ ಸೆನ್ಸ್. ಭವ್ಯ ವಾಸ್ ಲೈಕ್, ನಾನು ಈ ವಾರ ತ್ರಿವಿಕ್ರಮ್ ಜೊತೆ ಆಟ ಆಡಿಲ್ಲ, ತ್ರಿವಿಕ್ರಮ್ ಶಾಡೋಲ್ ಆಟ ಆಡಿಲ್ಲ, ಹನುಮಂತು ಟೀಮಲ್ಲಿ ಆಟ ಆಡಿದೆ, ಆದ್ರೂ ಕೂಡ ಬಾಟಮ್ 2 ಅಲ್ಲಿ ಬಂದೆ ಶಿಶಿರ್ ಜೊತೆ ಅಂತ ಅವ್ರು ಅದ್ ಹೇಳ್ತಾರೆ. ಸೊ ಐ ಥಿಂಕ್ ಅದು ಅವ್ರಿಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ತರ ಆಗಿದೆ. ಅಂಡ್ ಇನ್ನೊಂದ್ ನೀನ್ ಹೇಳದ್ ಕರೆಕ್ಟ್ ಆಯ್ತಾ, ನನ್ ಪ್ರಕಾರ ಭವ್ಯ ಆಸ್ ಅ ಗೇಮ್ ಚೇಂಜರ್. ಸ್ಪೆಷಲಿ ಹುಡ್ಗಿರಲ್ಲಿ ಅವ್ರು ಯಾವ ಟೀಮಿಗೆ ಹೋಗ್ತಾರೆ, ಹುಡ್ಗಿರ್ ಟಾಸ್ಕ್ ಇದ್ರೆ 100% ಭವ್ಯ ಹ್ಯಾಸ್ ದಟ್ ಅಡ್ವಾಂಟೇಜ್, ಯಾಕಂದ್ರೆ ಅವ್ರು ತುಂಬಾ ಚೆನ್ನಾಗ್ ಆಡ್ತಾರೆ. ಬಟ್ ಅಗೇನ್ ಇಟ್ಸ್ ಬರೀ ಟಾಸ್ಕ್ ಅಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ತ್ರಿವಿಕ್ರಮ್ ಅವರು ಕಳ್ಪೆ ಸಿಕ್ಕಿದಾಗ, ತ್ರಿವಿಕ್ರಮ್ ಮತ್ತೆ ಚೈತ್ರ ಅವರಲ್ಲಿ ಜೈಲಲ್ಲಿ ಇದ್ದಾಗ ಅವರು ಭವ್ಯಗೆ ಎಷ್ಟು ಕರಿಯಕ್ ಟ್ರೈ ಮಾಡ್ತಾರೆ, ಫುಲ್ ಅವ್ರಿಗೆ ಇರಿಟೇಟ್ ಮಾಡ್ಬಿಡ್ತಾರೆ. ಇಲ್ಲಿ ಕಸ ಇದೆ, ಬಾ ಗುಡ್ಸು ಅಂತ ಎಲ್ಲ ಫುಲ್ ಆ ಲೆವೆಲ್ ಇರಿಟೇಟ್ ಮಾಡಿ, ಆಮೇಲೆ ಭವ್ಯ ಅಲ್ಲಿ ಗುಡ್ಸಕ್ ಹೋದ್ರೆ ಅವ್ರು ಏನಕ್ಕೆ ಕರೆದಿದಂದ್ರೆ ಇವ್ರು ಕುತ್ಕೊಂಡು ಊಟ ಮಾಡ್ಬೇಕು, ಅವ್ರ ಅಲ್ಲಿ ಜೊತೆಲಿ ಇರಬೇಕು ಅಂತ ಅವ್ರು ಹೇಳ್ತಾರೆ, ಇದಕ್ಕ ಕರ್ಸಿದ್ದು ಅಂತ. ಸೊ ಐ ಥಿಂಕ್ ಅದೊಂದು ಕಂಪ್ಯಾನಿಯನ್ಶಿಪ್, ಇವ್ರಿಗೆ ಎಲ್ರಿಗೂ ಒಂದ್ ಕಂಫರ್ಟ್ ಲೆವೆಲ್ ಬಂದ್ಬಿಟ್ಟಿದೆ. ಅವ್ರಿಲ್ಲ ಅಂದ್ರೆ ಬೇರೆ ಮನೇಲಿ ಅವ್ರು ಯಾರನ್ನೂ ಟ್ರಸ್ಟ್ ಮಾಡಲ್ಲ, ನೋಬಡಿ ಎಲ್ಸ್. ಸೊ ಐ ಥಿಂಕ್ ಅದು ಒಂದು ಹಿಂಡರೆನ್ಸ್ ತರ ಎಲ್ರಿಗೂ ಆಗ್ತಾ ಇದೆ ಅವ್ರ ಗೇಮ್ಗೋಸ್ಕರ. ಆತರ ನೀನ್ ಹೇಳ್ದಂಗೆ ರಜತ್ ಅವ್ರೆ ಚೆನ್ನಾಗ್ ಆಡ್ತಾ ಇದಾರೆ ನೋಡಕ್ ಹೋದ್ರೆ. ಅಂದ್ರೆ ಹೀ ಸ್ಟಾಪ್ ನಚ್ಚಿ ಅವರ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಅಗ್ರೆಸಿವ್ನೆಸ್ ನ ಕಮ್ಮಿ ಮಾಡ್ಕೊಂಡ್ರೆ A1 ಮೆಂಟ್ ಫಾರ್ ಬಿಗ್ ಬಾಸ್ ಹೌಸ್ ಅವರು. ಕರೆಕ್ಟ್. ಅಂದ್ರೆ ರಜತ್ ಅವ್ರ ಹೆಂಗೆ ಅಂದ್ರೆ ಒಂದೊಂದ್ಸತಿ ತುಂಬಾ ಯಾಕಿಂಗ್ ಮಾಡ್ತಾ ಇದಾರೆ ಅನ್ಸುತ್ತೆ, ಆಮೇಲೆ ಅಯ್ಯೋ ಪಾಪ ಇವತ್ತಿನ ಟಾಸ್ಕ್ ಅಲ್ಲಿ ಹೇಳಿದ್ರಲ್ಲ ಪಾಪ, ಬಿಟ್ಕೊಟ್ರಲ್ಲ ಇವತ್ತಿನ ಟಾಸ್ಕ್. ಅವ್ರ ಗೌತಮಿ ಅವ್ರ ಪೋಲ್ ಕೆಳಗಡೆ ಟಚ್ ಆಯ್ತು, ಆದ್ರೂ ಕೂಡ ಅವ್ರ ಪರವಾಗಿಲ್ಲ ಅಂತ ಬಿಟ್ಕೊಟ್ರು ಅಷ್ಟೊಂದೆಲ್ಲ. ಆಮೇಲೆ ಗೌತಮಿ ಅವ್ರ ಕಡ್ಡಿ ಮೇಲೆ ಬಾಲ್ ಲ್ಯಾಂಡ್ ಆಗಿಲ್ಲ, ಅದು ತಗೋ ಅಂತ ಕೊಟ್ರು. ಸೊ ಎಲ್ಲೋ ಒಂದ್ ಕಡೆ ಪಾಪ ಅವ್ರಿಗೂ ಒಳ್ಳೆ ಮನ್ಸಿದೆ ಅಂತ ಅನ್ಸುತ್ತೆ. ಬಟ್ ಈ ಎಲ್ಲಾ ಜನ ಒಂದ್ ಕಡೆ ಹೋಗ್ತಾರೆ, ನಾನೇ ಒಂದ್ ಕಡೆ ಹೋಗ್ತೀನಿ, ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಅವರೆಲ್ಲ ಕಸ ಗುಡಿಸ್ತಾ ಇದ್ರು. ಮಂಜುನನ್ ಪ್ಲಾನ್ ಇರ್ಬೇಕದು, ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಫುಲ್ ಬರುತ್ತೆ ಅಂತ ಇತ್ತು ಪ್ಲಾನ್. ಫುಲ್ ದಿನಸಿ ಬರುತ್ತೆ ಆ ಮನೆಗೆ ಅಂತ ಅವರೆಲ್ಲ ಮಾಡ್ತಾ ಇದ್ರು. ಇವ್ರು ಮಾಡ್ಲಿಲ್ಲ ಪಾಪ, ನಾನ್ ಮಾಡ್ಲಿಲ್ಲ ಅಂತ ಏನೋ ತಿನ್ನೋದಿಲ್ಲ ಅನ್ಕೊಂಡು ಓಡಾಡ್ತಾ ಇದ್ರು. ಬಟ್ ಹಿ ಇಸ್ ಅ ವೆರಿ ಸ್ಮಾರ್ಟ್ ಪ್ಲೇಯರ್. ಇಸ್ ವೆರಿ ಸ್ಮಾರ್ಟ್. ಅವರು ಅದು ಚೈತ್ರದೇನೋ ಚೈತ್ರ ಜೊತೆ ಜಗಳ ಆದಾಗ ಮೈ ಮುಟ್ಟಿದ್ರು ಅಂತ ಎಲ್ಲ ಬಂದ್ರು. ಅವ್ರು ವೀಕೆಂಡ್ ವರೆಗೂ ಹೋಗಕ್ಕೆ ಬಿಡ್ಲಿಲ್ಲ, ಇಲ್ಲೇ ಕರೆಕ್ಟ್ ಮಾಡ್ಕೊಂಡ್ ಬಿಟ್ರು. ಇಫ್ ಯು ಲುಕ್ ಅಟ್ ಇಟ್, ಪ್ರೀವಿಯಸ್ ಸೀಸನ್, ಹಿಂದಿನ ಸೀಸನ್ ಅಲ್ಲಿ ವಿನಯ್ ಅವರು ಅದು ಮಾಡಿದಾಗ, ಅದು ಬಳೆ ವಿಷಯ ಮಾಡಿದಾಗ ಫುಲ್ ವೀಕೆಂಡ್ ವರ್ಗು ಕ್ಯಾರಿ ಆಯ್ತು. ಆಮೇಲೆ ಸುದೀಪ್ ಸರ್ ಹೇಳಾದ್ಮೇಲೆ ರೆಕ್ಟಿಫೈ ಆಯ್ತು. ರಜತ್ ಅವ್ರು ಆ ರೀತಿ ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ಅವ್ರು ಅಲ್ಲಲ್ಲೇ ಏನು ಜಾಸ್ತಿ ಆಗ್ಬೋದು ಅಂತ ಗೊತ್ತಿರುತ್ತೆ, ಅದನ್ನಲ್ಲೇ ರೆಕ್ಟಿಫೈ ಮಾಡಿದಾರೆ. ಯಾಕಂದ್ರೆ ಸುದೀಪ್ ಸರ್ ಅವ್ರು ಕ್ವಶನ್ ಮಾಡೋ ಅಷ್ಟರಲ್ಲಿ ಇಲ್ಲ ಸಾರ್ಟ್ ಮಾಡ್ಕೊಂಡಾಯ್ತು ಅಂತ ಹೇಳ್ಬಿಡ್ಬೋದು. ಆ ತರ ಅದ್ ಸಾರ್ಟ್ ಮಾಡ್ಕೊಂಡ್ರು ಓಕೆ. ಬಟ್ ನೀನ್ ಇವತ್ತೇನಂದು ಚೈತ್ರ ಅವರು, ನಂಗೆ ಗೊತ್ತು ನೀವು ಎದ್ರುಕೊಂಡು ಮುಂದೆ ಸಾರಿ ಕೇಳಿದ್ರಿ ಅಂತ. ಬಟ್ ಚೈತ್ರ ಅವರು ಹಿಂದಿನ ದಿನ ಏನ್ ಹೇಳಿದ್ರು, ರಜತ್ ಅವ್ರು ಸಾರಿ ಕೇಳಿದಾಗ ಅಯ್ಯೋ ಕೇಳೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬಿಟ್ಟು ತಲೆಲ್ಲ ಹೊಡೆದ್ಬಿಟ್ಟು ಹೋದ್ರು. ಇವನ್ ಮತ್ತೆ ಅಂದ್ರೆ ಸ್ವಲ್ಪ ನಂಬಕ್ ಕಷ್ಟ ಆಗುತ್ತೆ. ಇನ್ನೊಂದು ಶಾಕಿಂಗ್ ನ್ಯೂಸ್ ನಮ್ಗೆ ಐಶ್ವರ್ಯ ಅವರು ಕನ್ಫೆಷನ್ ರೂಮ್ ಅಲ್ಲಿ ಹೇಳಿದ್ರು, ಅದೊಂಥರ ಶಾಕಿಂಗ್ ಆಗ್ಬಿಟ್ಟಿತ್ತು ನಮಗೆ. ಓಕೆ, ಸೊ ಅವರು ಚೈತ್ರ ಅವ್ರು ಬಂದು ನಮ್ಗೆ ಹೇಳ್ಕೊಟ್ರು ಈ ಥರ ಮಾಡಿ ಅಂತ. ಅದು ಎಲ್ಲಿ ಚೇಂಜಿಂಗ್ ರೂಮಲ್ಲಿ ವೇರ್ ದೇರ್ ಇಸ್ ನೋ ಮೈಕ್, ಅಲ್ಲಿ ಹೇಳಿದ್ರು ಅಂತ ವಿಷಯ ಹೇಳಿದ್ರು ಐಶ್ವರ್ಯ ಅವರು. ಇದನ್ನ ಸುದೀಪ್ ಸರ್ ಪಿಕ್ ಮಾಡ್ತಾರ ವೀಕೆಂಡ್ ಅಲ್ಲಿ ನೋಡ್ಬೇಕು. ನನ್ ಪ್ರಶ್ನೆ ಏನ್ ಗೊತ್ತಾ, ಆ ಅಲಿಗೇಷನ್ ಐಶ್ವರ್ಯ ಅವ್ರ ಮೇಲೆ ಬಿತ್ತಲ್ವಾ, ಅವ್ರು ಆವಾಗ್ಲೇ ಯಾಕೆ ಹೇಳಿಲ್ಲ? ಇವಾಗ ಇವ್ರು ಐಶ್ವರ್ಯ ಅವ್ರು ತುಂಬಾ ಡಬಲ್ ಗೇಮ್ ಆಡ್ತಾ ಇದಾರೆ ಅಂತ ನನ್ಗೆ ಅನ್ಸ್ತಾ ಇದೆ. ಯಾಕೆ ಅಂತ ಕ್ಲಿಯರ್ ಆಗಿ ಹೇಳ್ತೀನಿ. ಒಂದು, ಅಲ್ಲಿ ಸುದೀಪ್ ಸರ್ ಹೇಳಿದಾಗ ಅವ್ರು ಎಲ್ಲಾರ ಮುಂದೆ ಹೇಳಿದ್ರೆ ಎಲ್ರಿಗೂ ಆ ಕ್ಲಾರಿಟಿ ಸಿಗೋದು, ಪರ್ಸೆಪ್ಷನ್, ಜನರ ಪರ್ಸೆಪ್ಷನ್ ಚೇಂಜ್ ಆಗೋದು ಅವ್ರ ಮೇಲೆ. ಆ ನಾಮಿನೇಷನ್ ವಿಷಯ ಬಿಕಾಸ್ ನಾವ್ ಎಲ್ರು ನೋಡಿದಾಗ ಅದೇ ಅನ್ಸ್ತು. ಯಾಕಂದ್ರೆ ಅದ್ರ ಹಿಂದಿನ ವಾರಾನೇ ತ್ರಿವಿಕ್ರಮ್ ಅವರು ಮಂಜಣ್ಣ ಅವರು ನಾಮಿನೇಷನ್ ಬಗ್ಗೆ ಮಾತಾಡ್ತಾರೆ ಅಂತ ತ್ರಿವಿಕ್ರಮ್ ಕ್ಯಾಪ್ಟನ್ ಆಗಿದಾಗ ಅವ್ರು
ಅವರೇ ಹೊಟ್ಟೋಗ್ಬಿಟ್ಟಿತ್ತು. ಕರೆಕ್ಟ್. ಅದಾದ್ಮೇಲೆ ಇವ್ರು ಮಾತಾಡ್ಕೊಳ್ತಾರೆ ಇದನ್ನ ಯಾಕೆ ಪಿಕ್ ಮಾಡಿಲ್ಲ ಅಂತ ನಾನು ಯೋಚನೆ ಮಾಡಿದ್ದೆ. ಸೊ ಇವಾಗ ತೋರಿಸ್ತಾ ಇದ್ರೆ ಇದ್ರ ಬಗ್ಗೆನೇ ಒಂದ್ ಸ್ಟ್ರಾಂಗ್ ಪಾಯಿಂಟ್ ಇದೆ, ಅವ್ರನ್ನ ಅವ್ರು ಜಸ್ಟಿಫೈ ಮಾಡ್ಕೊಳಕ್ಕೆ ಅಂದ್ರೆ ಅವ್ರು ಅಲ್ಲೇ ಹೇಳ್ಬೇಕಿತ್ತು. ಅದಲ್ದೆ ಅವ್ರು ಇಲ್ಲಿ ಬಂದ್ಬಿಟ್ಟು ಕನ್ಫೆಷನ್ ರೂಮ್ ಅಲ್ಲಿ ಹೇಳಿದ್ರು ಬಿಗ್ ಬಾಸ್ ಮುಂದೆ ಹಿಂಗೆಲ್ಲ ಆಯ್ತು, ಚೈತ್ರ ಅವ್ರು ಹೇಳಿದ್ರು ಅಂತ ಹಂಗೆಲ್ಲ ಹೇಳಿದ್ರು. ಪೋಸ್ಟ್ ದಟ್ ಚೈತ್ರ ಅವ್ರ ಜೊತೆ ಅವ್ರು ಸೇಮ್ ನಾರ್ಮಲ್ ಆಗಿದ್ದಾರೆ. ಅವ್ರು ಚೈತ್ರ ಅವ್ರಿಗೆ ಕನ್ಫ್ರಂಟು ಮಾಡಿಲ್ಲ, ಹೇಳೂ ಇಲ್ಲ, ನಥಿಂಗ್. ಅಂದ್ರೆ ಚೈತ್ರ ಅವ್ರಿಗೆ ಐಡಿಯಾನೇ ಇಲ್ಲ ಈ ತರ ಹೋಗ್ಬಿಟ್ಟು ಐಶ್ವರ್ಯ ಅವ್ರು ಮಾತಾಡಿದ್ದಾರೆ ಅಂತ. ಅವ್ರು ಹೋಗ್ಬಿಟ್ಟು ಹೇಳ್ಬೇಕಿತ್ತು, ಚೈತ್ರ ಅಕ್ಕ ನೀವ್ ಹೇಳಿದಕ್ಕೆ ಈ ವಿಷಯ ಬಂದ್ ನಥಿಂಗ್. ಅದೆಲ್ಲ ಏನೋ ಐ ಡೋಂಟ್ ನೋ, ಅದ್ ನಂಗೆ ಸ್ವಲ್ಪ ಯಾಕೋ ಡಬಲ್ ಗೇಮ್ ಅಂತ ನಂಗೆ ಅನ್ಸ್ತಾ ಇದೆ ಅಲ್ಲಿ. ಬಟ್ ಇರ್ಬೋದು, ಗೊತ್ತಿಲ್ಲ, ನಮ್ಗೆ ಕ್ಲಾರಿಟಿ ಸಿಗೋದು ಬಿಕಾಸ್ ಅವಾಗ ಈಗ ಚೈತ್ರ ಅವರು ಹುಲಿ ಕತೆ ಹೇಳಿದ್ರು ನಮ್ಗೆ ಅರ್ಥ ಆಗ್ಲಿಲ್ಲ, ತ್ರಿವಿಕ್ರಮು ನಮಗೆ ಅದು ಹಕ್ಕಿ ಕತೆ ಹೇಳಿದ್ರು ಅರ್ಥ ಆಗಿಲ್ಲ. ನಮ್ಗೆ ಅರ್ಥ ಆಗಿದೆ ಯಾವಾಗ ಅಂದ್ರೆ ವೀಕೆಂಡ್ ಅಲ್ಲಿ ಮಾತ್ರ ಸುದೀಪ್ ಸರ್ ಅದ್ರ ಬಗ್ಗೆ ಹೇಳಿದಾಗ. ಇದ್ರ ಬಗ್ಗೆನೂ ನಮಗೆ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಹೇಳ್ದಾಗ ಗೊತ್ತಾಗುತ್ತೆ. ಅಕ್ಕಿ ಕತೆ ಗೊತ್ತಾಗ್ಲಿಲ್ವಾ? ನಂಗೆ ಗೊತ್ತಾಗಿಲ್ಲ, ನನಗೆ ಸೀರಿಯಸ್ ಗೊತ್ತಾಗಿಲ್ಲ. ಮತ್ತೆ ಶಿಶಿರ್ ಅವ್ರು ಆಚೆ ಹೋಗಿದ್ದು ವಾಸ್ ಪ್ರಿಟಿ ಎಕ್ಸ್ಪೆಕ್ಟೆಡ್. ಐಶ್ವರ್ಯ ಅವ್ರು ಇದ್ದಿದ್ರೆ ಫಸ್ಟ್ ನನ್ ಪ್ರಕಾರ ಐಶ್ವರ್ಯ ಅವ್ರು ಹೋಗೋರು, ಆಮೇಲೆ ಶಿಶಿರ್ ಅವ್ರು ಹೋಗೋರು ಅಂತ ನಾನ್ ಅನ್ಕೊಂಡಿದ್ದೆ. ನನಗೆ ಅವ್ರು ಹೋಗಿದ್ ಪಾಪ ಅವ್ರು ಹೋಗ್ಬಾರ್ದಿತ್ತು. ಆದ್ರೆ ತುಂಬಾ ಬೇಜಾರಾಗ್ತಾ ಇದೆ. ಏನಕ್ಕಂದ್ರೆ ಸುದೀಪ್ ಸರ್ ಇಸ್ ಗಿವಿಂಗ್ ವಾರ್ನಿಂಗ್. ಇಲ್ಲಿ ಕೂತ್ಕೊಂಡು ನೋಡ್ತಿರೋರಿಗೆ ಸುದೀಪ್ ಸರ್ ಹೇಳ್ತಾ ಇರೋದು ನಮ್ಮಂತ ಲೇಮ್ ಕಾಮನ್ ಜನಗಳಿಗೆ ಅರ್ಥ ಆಗ್ತಾ ಇದೆ. ಅಲ್ಲಿ ಕೂತ್ಕೊಂಡು ಡೈಲಿ ಬೆಳಿಗ್ಗೆ ಸ್ಟ್ರಾಟಜಿ ಮಾಡೋರ್ಗೆ ಅರ್ಥ ಆಗ್ತಾ ಇಲ್ವಾ ಏನ್ ಹೇಳ್ತಾ ಇದಾರೆ ಅಂತ. ಬಸ್ ಅದೊಂದು ಲಾಲ್ ಬಾಗ್ ತರ ಆಗ್ತಾ ಇದೆ. ಅದನ್ನೇ ಅವ್ರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು ಸುದೀಪ್ ಸರ್, ಆ ಲಾಲ್ ಬಾಗ್ನ ಬಿಟ್ಟು ಇಂಡಿವಿಜುವಲ್ ಆಗಿ ಆಡಿ ಅಂತ. ಯಾಕೆ ಶಿಶಿರ್ ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಅವರು ಅಂತ ನಂಗೆ ಈಗ್ಲೂ ಏನಂದ್ರೆ ಎಷ್ಟು ಚೆನ್ನಾಗಿ ಆಡೋರು ಒಂದು ಶಿಶಿರ್. ನನಗೆ ಐ ವಾಸ್ ಲೈಕ್ ವಿನ್ನಿಂಗ್ ಕ್ಯಾಂಡಿಡೇಟ್ ಟಾಪ್ 5 ಅವರು ಇರ್ಬೇಕಾಗಿತ್ತು. ಅವರು ಅಂದ್ರೆ ತುಂಬಾ ಬೇಜಾರಾಯ್ತು ಅವ್ರ ಹೆಸರು. ಬಿಕಾಸ್ ಅವ್ರು ಹೇಳಿದ ತಕ್ಷಣ ನಿಂತ್ಕೊಂಡು ಚೈತ್ರ ಅವ್ರ ಮಕ ನೋಡ್ತಾರೆ, ಹಿಂಗೆ ಅಂತಾರೆ. ನನಗೆ ಅಯ್ಯೋ ಅನ್ಸ್ತಾ ಇತ್ತು 2 ಸೆಕೆಂಡ್. ಸುಳ್ಳಾಗ್ಬಾರ್ದ ಅಂತ. ಲೈಕ್ ತುಂಬಾ ಡಿಸರ್ವಿಂಗ್ ಅವರು. ಗೋಲ್ಡ್ ಅವ್ರು ಹೋಗಿದ್ರೆ ಶಿಶಿರ್ ಇರ್ತಿದ್ರೇನೋ ಅಂತ ಅನ್ಸ್ತಾ ಇತ್ತು. ಬಟ್ ಐ ಡೋಂಟ್ ನೋ ಏನಾಗ್ತೈತೆ ಅಂದ್ರೆ ಈ ರಜತ್, ತ್ರಿವಿಕ್ರಮ್, ಮಂಜಣ್ಣ ಅವ್ರ ಅಬ್ಬರ ಮುಂದೆ ಶಿಶಿರ್ ಅವರು ಅವ್ರು ಜೋರಾಗಿ ಎಲ್ಲೆಲ್ಲಿ ಮಾತಾಡ್ಬೇಕು ಎಲ್ಲೆಲ್ಲಿ ಹೇಳ್ಬೇಕು ಅದು ಅವ್ರು ಹೇಳ್ತಾ ಇದ್ರು. ಬಟ್ ಎಲ್ಲಿ ತಪ್ಪಾಯ್ತು ಅಂತ ನಂಗೆ ಸೀರಿಯಸ್ ನನಗೆ ಗೊತ್ತಾಗ್ತಾ ಇಲ್ಲ. ಬಡೆ ಅವ್ರದ್ದು ವಿಟಿ ತೋರ್ಸಿದಾಗ ನೀನ್ ನೋಡಿದ್ರೆ ಅದು ಹ್ಯಾಪಿ ಮೂಮೆಂಟ್ಸ್ ಎಲ್ಲ ಬರೀ ಐಶ್ವರ್ಯ ಅವ್ರ ಜೊತೆನೆ ತೋರ್ಸಿದಾರೆ ವಿಟಿ. ಅದು ಡೆಲಿಬ್ರೇಟ್ಲಿ ಹಂಗ್ ಮಾಡಿದ್ರ ಏನು ಅಂತ. ಬಟ್ ಅದಲ್ದೆ ಶಿಶಿರ್ ಏನು ಇರ್ಲೇ ಇಲ್ವಾ, ಬೇರೆಯವ್ರ ಜೊತೆ ಇರ್ಲೇ ಇಲ್ವಾ, ಆತರ ಅವರೇ ಕ್ವಶನ್ ಮಾಡ್ಕೋಬೇಕು, ಆ ರೀತಿ ತೋರಿಸಿದ್ರು ವಿಟಿ ನನ್ನ ಪ್ರಕಾರ. ಓಕೆ, ಕುಡ್ ಬಿ, ಐ ಡೋಂಟ್ ನೋ. ಬಟ್ ನನಗಂತೂ ತುಂಬಾ ಬೇಜಾರಾಯ್ತು ಅವ್ರು ಹೋಗಿದ್ದು. ಬಟ್ ನನಗೆ ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳಿ ಅವ್ರಿಗೆ ಈ ತರ ಇಂಡಿವಿಜುವಲ್ ಆಗಿಡಿ ಅಂತ ಹೇಳಿ ಮಾಡಿ ಇನ್ನೊಂದು ವಾರ ಹಿಡ್ಕೊಂಬೋದಾಗಿದ್ದು ಅಂತ ನಾನು ಅನ್ಕೊಂಡೆ. ನೀನೇ ಹೇಳ್ದೆ ಎಷ್ಟ್ ಸತಿ ಸುದೀಪ್ ಸರ್ ವಾರ್ನ್ ಮಾಡಿದಾರೆ, ಅದ್ ಮಾತ್ ಯಾರು ಕೇಳ್ತಾ ಇಲ್ವೇ? ವೀಕೆಂಡ್ ಅಲ್ಲ, ನಂಗೆ ಅದೇ ಅರ್ಥ ಆಗ್ತಾ ಇಲ್ಲ. ಇವಾಗ ಸುದೀಪ್ ಸರ್ದ್ ಏನ್ 2 hours ತೋರಿಸ್ತಾರೆ ಅಲ್ಲ, whatever is coming out of his mouth is very useful to you as a candidate. ನನ್ ಪ್ರಕಾರ ಅವ್ರು ಹೇಳೋದೆಲ್ಲ ಅದು ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ನಾವ್ ತಗೊಳ್ಳೋದು ಬಿಡೋದು, ಐ ಮೀನ್ ಅವ್ರ ಕಂಟೆಸ್ಟೆಂಟ್ಸ್ ತಗೊಳ್ಳೋದು ಬಿಡೋದು ಅವ್ರ ಮೇಲೆ. ಬಟ್ ನನ್ ಪ್ರಕಾರ ಅವ್ರು ಹೇಳೋದೆಲ್ಲ ಅವ್ರು ಸುದೀಪ್ ಸರ್ ಹೇಳ್ದಂಗೆ ಇವ್ರು ಮಾಡ್ಕೊಂಡು ಹೋದ್ರೆ ದೇರ್ ಸೇಫ್ ಗೇಮ್. ಇಲ್ಲಾಂದ್ರೆ ಅದ್ರ ಪರಿಣಾಮ ಅವ್ರು ಫೇಸ್ ಮಾಡ್ಬೇಕಾಗುತ್ತೆ ಅಷ್ಟೇ. ಆಸ್ ಸಿಂಪಲ್ ಆಸ್ ದಾಟ್. ಸೊ ನನಗೆ ಈಗ ಬೇಜಾರಾಗ್ತಿರೋದು ಈ ಮಂಜಣ್ಣ ಅವ್ರ ಬಗ್ಗೆ. ನನಗೆ ಇಷ್ಟು ದಿನ ಮಂಜಣ್ಣ ಅವ್ರು ಸಪೋರ್ಟ್ ಮಾಡ್ತಾ ಇದ್ದೆ. ಈಗ ಅವ್ರು ಗೌತಮಿಯವರು ಹೊತ್ಕೊಂಡು ಬೈತಾ ಇರ್ಬೇಕಾರೆ, ಮಂಜಣ್ಣ ಇರು, ಕುಡಿ, ಮಾಡು, ಓಕೆ ಕೂತ್ರು, ಅಲ್ಲೇ ಕೂತ್ಕೊಳ್ಳೋದು, ಹೋಗಿ ಅಂದ್ರು ಅಲ್ಲೇ ವೈ ಮಂಜಣ್ಣ ವೈ ಅಂದ್ಬಿಡೋದು ನನಗೆ 2 ಸೆಕೆಂಡು. ಪ್ಲೀಸ್ ಫಾರ್ ಗಾಡ್ ಸೇಕ್ ಬಿಟ್ಬಿಡಿ ಅವ್ರಿಗೆ 2 ದಿನ ಬಿಟ್ಬಿಡಿ, ಹೋಗ್ತಾರೆ, ಆಮೇಲೆ ಅವರೇ ಬರ್ತಾರೆ ಫ್ರೆಂಡ್ಸ್ ಆಗಿ ಅಂತ ಹೇಳ್ಬೇಕು ಅಂತ ಅನ್ಸ್ತಾ ಇದೆ. ಐ ಡೋಂಟ್ ನೋ, ಬಿಕಾಸ್ ಅವ್ರು ಕ್ಯಾಪ್ಟನ್ ಆಗಿದ್ದಾಗ ನಿಮ್ಗೇನು ಹೆಲ್ಪ್ ಮಾಡ್ಲಿಲ್ಲ ಬಾಸ್. ಅವ್ರ ಆಟ ಅವ್ರು ಆಡಿದ್ರು. ಇನ್ಫ್ಯಾಕ್ಟ್ ಬಟ್ ಅವ್ರ ಆಟ ಅವ್ರು ಆಡಿದ್ರು. ಇನ್ನೇನಕ್ಕೆ ಫ್ರೆಂಡ್ಶಿಪ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಇವ್ರದ್ದು ಕಂಟಿನ್ಯೂ ಆದ್ರೆ ಇವ್ರು ಮತ್ತೆ ಬಾಟಮ್ ಅಲ್ಲಿ ಬರಕ್ ಶುರು ಆಗ್ತಾರೆ. ಪಕ್ಕ ಬರ್ಬೇಕು. ಆಕ್ಚುಲಿ ಯಾವಾಗ ಬುದ್ಧಿ ಬರುತ್ತೆ ಅನ್ಕೋತೀನಿ ನಾನು. ಅಲ್ಲಿ ಯಾರಿಗೂ ಬುದ್ಧಿ ಬರಲ್ಲ ಬಿಡ, ಅದು ಬರೋ ವಿಷಯ. ಮತ್ತೆ ಇನ್ನೇನ್ ಬೇಜಾರಾಗ್ತದೆ ಮಂಜಣ್ಣ ಅವ್ರು ನೆನ್ಸ್ಕೊಂಡ್ರೆ ನನಗೆ. ಸೊ ಎನಿವೇಸ್ ಈ ವಾರ ಎಲಿಮಿನೇಷನ್ ಅಂತೂ ಇಲ್ಲ. ಇದ್ದಿದ್ರೆ ಮೋಸ್ಟ್ಲಿ ಐಶ್ವರ್ಯ ಅವರೇ ಹೋಗೋರು ಅಂತ ಅನ್ಸ್ತಾ ಇದೆ ನನ್ಗೆ. ಬಟ್ ಇದ್ರೆ ಎಲಿಮಿನೇಷನ್ ಇದ್ರೆ ಐಶ್ವರ್ಯ ಹೋಗ್ತಾರೆ ನನ್ ಪ್ರಕಾರ. ನೋಡೋಣ ಹಂಗಾದ್ರೆ. ನಿನ್ಗೇನ್ ಅನ್ಸುತ್ತೆ? ನನಗ್ ಗೊತ್ತಿಲ್ಲ ಯಾರು ಹೋಗ್ತಾರಂತ. ಏನ್ ಪ್ರೇಟ್ ಮಾಡಕ್ಕೆ ಆಗ್ತಾ ಇಲ್ಲ ಏನು ಅಂತ. ಐಶ್ವರ್ಯ ಅವರು ಸಿಂಗಲ್ ಆಗಿ ಆಡಿ ಏನಾದ್ರು ಫ್ಯಾನ್ ಬೇಸ್ ನ ಬೆಳೆಸ್ಕೊಂಡ್ಬಿಟ್ಟಿದ್ರ? ಒಂದ್ ವಾರ ಇವ್ರಿಷ್ಟು ವಾರ ಆಡ್ಕೊಂಡ್ ಬಂದಿ ಮಾಡಿರೋದು, ಪ್ಲಸ್ ಐಶ್ವರ್ಯ ಅವ್ರು ಇವಾಗ 1-2 ವಾರದಿಂದ ಮಾಡೋದು ಮ್ಯಾಚ್ ಆಗಲ್ಲ ಅಂತ ನಂಗೆ ಅನ್ಸ್ತಾ ಇದೆ ಬಿಡ. ಓಕೆ, ನೋಡೋಣ ಹೆಂಗಾಗತ್ತೆ ಅಂತ.
ಐ ಥಿಂಕ್ ಈ ವಾರ ಸುದೀಪ್ ಸರ್ ಚೈತ್ರ ಅವ್ರ ಉಸ್ತುವಾರಿ ಬಗ್ಗೆ ಡೆಫಿನೆಟ್ಲಿ ಮಾತಾಡ್ತಾರೆ. ಅಲ್ವಾ? ಆ ಟಾಪಿಕ್ ಎತ್ತುತ್ತಾರೆ. ಮತ್ತೆ ರಜತ್ ಅವ್ರದ್ದು ಅಷ್ಟೇ ಸ್ವಲ್ಪ ಅಗ್ರೆಸಿವ್ನೆಸ್ ಆಗಿರ್ಲಿ, ತಳ್ಳೋದು ಅದು ಇದು ಎಲ್ಲ ಆಗಿರ್ಲಿ, ಅದೆಲ್ಲ ಟಾಪಿಕ್ ಎತ್ತಾರೆ. ಪ್ಲಸ್ ಮಂಜುನಾಗೆ 3ನೇ ವಾರ್ನಿಂಗ್ ಕೂಡ ಬರತ್ ಅನ್ಸುತ್ತೆ. ಇಲ್ಲ, ನಂಗೆ ಅನ್ಸ್ದಂಗೆ ಸುದೀಪ್ ಅವ್ರು ಹೇಳ್ತಾರೆ ಈ ಸಲ ವೇಸ್ಟ್, ಮಂಜಣ್ಣಂಗೆ ವಾರ್ನಿಂಗ್ ಕೊಡೋದೇ ವೇಸ್ಟ್. ಅವರು ಪಕ್ಕ ಹಿಂಗ್ ಅಂತಾರೆ. ನಾನು 100% ಬರ್ಕೊಡ್ತೀನಿ. ಬೇಡ, ಅಲ್ಲಿ ಸಗಣಿ ಬಿದ್ದಿದೆ, ಸೌತೆಕಾಯಿ ತಿನ್ಬೇಡ ಅಂತ ಹೇಳ್ತೀವಿ. ಇಲ್ಲ, ನಾನು ಹಚ್ಕೊಂಡೇ ತಿಂತೀವಿ, ನಾವೇನ್ ಮಾಡ್ಲಿ, ಹಚ್ಕೊಂಡ್ ತಿನ್ನಪ್ಪ ಅಂತಾರೆ ಸುದೀಪ್ ಅವ್ರ ಸಲಿ ಪಕ್ಕ. Oh God. Okay. Anyways, guys, this is the end of the video. ಈ ವಿಡಿಯೋ ಇಷ್ಟ ಆಗಿದ್ರೆ don't forget to like, comment, share and subscribe. Okay, bye.